ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಟೆಂಪಲ್ ಹೋಗ್ತಾ ಇದ್ದೇನೆ. ಫಸ್ಟ್ ಪೊಳಲಿಗೆ ಹೋಗಿ ಮತ್ತೆ ಕಟ್ಟಿಲ್. ಲವ್ ಫಾರ್ ಮಲ್ಲಿಗೆ. ಪಾಸ್ಟ್ 1 ಇಯರಿಂದ ಕಟೀಲಿಗೆ ತುಂಬ ಹೋಗ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ತುಂಬ ಹೋಗ್ತಾ ಇರಲಿಲ್ಲ, ಬಟ್ ಹೋಗ್ತಾ ಇದ್ವಿ. ಫ್ರಮ್ ಪಾಸ್ಟ್ 1 ಇಯರ್ ನಾನು ಸ್ವಲ್ಪ ಜಾಸ್ತಿ ನಂಬ್ತಾ ಇದ್ದೇನೆ. ಯಾಕಂದರೆ ನಾನು ನನ್ನ ಫ್ರೆಂಡ್ ಪ್ರಕೃತಿ ಜೊತೆ ಹೋಗ್ತಾ ಇದ್ದೆ. ಅವಳೀಗ ಅಬ್ರಾಡಿಗೆ ಹೋಗಿದ್ದಾಳೆ ಫಾರ್ ಹೈಯರ್ ಸ್ಟಡೀಸ್. ಸೊ ಅವಳೊಟ್ಟಿಗೆ ಹೋಗಿ ಹೋಗಿ ನಾನು ಸಹ ಅಂದರೆ ತುಂಬ ನಂಬಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಮತ್ತು ನಾನು ಹೋದ ಮೇಲೆ ನನ್ನ ಲೈಫಲ್ಲಿ ತುಂಬ ಚೇಂಜಸ್ ಆಗಿದೆ. ಏನೋ ನನ್ನ ಲೈಫೇ ಚೇಂಜ್ ಆದಾಗೆ ನನಗೆ ಫೀಲ್ ಆಗ್ತದೆ. ಅಲ್ಲಿಗೆ ಹೋದರೆ ಏನೋ ಒಂದು ಮನಸ್ಸಿಗೆ ಸಮಾಧಾನ ಎಲ್ಲ ಸಿಗ್ತದೆ. ಹಾಗೆ ಈಗ ಒಂಥರ ಕಟೀಲ್ ನನಗೆ ಒಂಥರ ಅಂತ ಹೇಳೋದು ಕಂಫರ್ಟ್ ಪ್ಲೇಸ್ ಥರ ಆಗಿದೆ. ಅಲ್ಲಿಗೆ ಹೋದರೆ ಸಮಾಧಾನ ಆಗ್ತದೆ. ಹಾಗೇನೇ ಬೇಜಾರಿದ್ದರೆ ಖುಷಿ ಇದ್ದರೆ ಅಲ್ಲಿಗೆ ಹೋಗ್ತೇನೆ. ಅಲ್ಲೊಮ್ಮೆ ಒಂದು 5 ನಿಮಿಷ ಕೂತು ಬಂದರೂ ಸಾಕು, ಎಲ್ಲ ಮನಸ್ಸಿಗೆ ಸಮಾಧಾನ. ಸೊ ನ್ಯೂಸ್ ಎಲ್ಲ ಹೋಗಿ ಕಟೀಲಿಗೆ. ನನ್ನ ಔಟ್ಫಿಟ್ ಬಗ್ಗೆ ಯಾರಿಗಾದರೂ ಇನ್ಫಾರ್ಮೇಷನ್ ಬೇಕಂತಿದ್ರೆ ಯಾರು ಕೇಳಲ್ಲ, ಆದರೆ ಸಹ ನಾನೇ ಹೇಳೋದು. ಈ ಸಾರಿ ಬಂದು ಸಂಜು ಶೆಟ್ಟಿ ಪುತ್ತೂರಿಂದ. ಇದು ಎಂತ ಕ್ರೇಪ್ ಸಿಲ್ಕ್ ಸಾರಿ. ಮತ್ತು ಇದು ಚೈನ್ ಬಂದು ಇದೆಲ್ಲಿಂದ ಅಂದರೆ ಈ ಚೈನು ಇದು ಕುಶಾಲ್ಸಿಂದ, ಕುಶಾಲ್ಸ್ ಮ್ಯಾಂಗ್ಳೂರ್. ಇದು ಸಹ ಕುಶಾಲ್ಸಿಂದಲೇ. ಬಟ್ ಇದು ತೊಗೊಂಡದ್ದು ನಾನು ಬೆಂಗಳೂರು ಕುಶಾಲ್ಸಲ್ಲಿ ಕಾಣ್ತದೆ. ಇದು ಮಂಗಳೂರು. ಮತ್ತು ಗಾಜಿನ ಬಳೆ, ನಂಗೆ ಗಾಜಿನ ಬಳೆ ಅಂದರೆ ತುಂಬ ಇಷ್ಟ. ಸೊ ಈಗ ಏನದು ಸ್ವಲ್ಪ ದೊಡ್ಡವರು ಆಗ್ತಾ ಇದ್ದಾಗೆ ಇದೆಲ್ಲ ತುಂಬ ಇಷ್ಟ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಫಸ್ಟ್ ಎಲ್ಲ ನನಗೆ ಅದೆಲ್ಲ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ, ಬಳೆ ಇದು ಅದು ಅಂತೆಲ್ಲ ಯಾರು ಹಾಕ್ತಾರೆ ಅಂತ. ಬಟ್ ಏಜ್ ಆಗ್ತಾ ಇದ್ದಾಗೆ ಏನು ಅಡಲ್ಟಿಂಗ್ ಅಂತ ಹೇಳ್ತಾರೆ ಕಾಣ್ತದೆ. ಎಲ್ಲ ಬಳೆಗಳು, ಇಯರಿಂಗ್ಸ್, ಜುಮ್ಕಿ, ಸೀರೆ ಎಲ್ಲ ಇಷ್ಟ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನನಗೀಗ ಟ್ರೆಡಿಷ್ನಲ್ ಆಗಿ ಡ್ರೆಸ್ ಮಾಡೋದು, ಬಳೆ ಹಾಕ್ಕೊಳ್ಳೋದು, ಜುಮ್ಕಿ ಹಾಕ್ಕೊಳ್ಳೋದು ಅದೆಲ್ಲ ತುಂಬ ಇಷ್ಟ. ಹಾಗೆ ವೆಲ್ಕಮ್ ಬ್ಯಾಕ್. ಸೊ ಔಟ್ಫಿಟ್ಸ್ ಚೇಂಜ್ ಆಯಿತು. ಈಗ ಶಾಪಿಂಗ್ ಹೊರಟದು. ದಿಸ್ ಈಸ್ ಮೈ ಫಸ್ಟ್ ಗಿಫ್ಟ್. ಐ ಶೋ ಯು. ದಿಸ್ ಇಸ್ ಅ ಫಾಸಿಲ್ ವಾಚ್. ಇದನ್ನು ತೊಗೊಳ್ಬೇಕಂತ ತುಂಬ ಟೈಮಿಂದ ಅಂದ್ಕೊಂಡಿದ್ದೆ, ಓಪನ್ ಮಾಡಲಿಕ್ಕಾಗ್ತಿಲ್ಲ. ವೆಯ್ಟ್. ಇದು ನನಗಿದು ಸ್ಕ್ವೇರ್ ಡಯಲ್ಲಿದು ವಾಚ್ ತುಂಬ ಇಷ್ಟ.